ಸಿಕ್ಸ್ ವೀಲ್ ಎಲ್ಲ ಸುಮಾರು ಓಡಾಡ್ತಿರ್ತಾವಲ್ಲ, ಅದರಿಂದ ಅದೇ ತಗೊಳ್ಳೋಣ. ನಾನು ಓಡ್ಸು ನೋಡಿಲ್ಲ, ಹೇಳ್ಬೇಕಾದ್ರೆ 14 ಫೀಟ್ ನಾನು ಓಡ್ಸೇ ಇಲ್ಲ ಗಾಡಿ ಇದುವರೆಗೂ. TTA ಓಡ್ಸಿ ಯಪ್ಪ ಎಷ್ಟು ದೊಡ್ಡದು, 2 ಫ್ಲೋರ್ ಐತದೆ. ಹಾಯ್, ನಮಸ್ತೆ ಬೆಂಗಳೂರು, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ತಗೊಬಂದಿಲ್ಲ, ಹಾಕಿದ್ದೆ ಗಾಡಿ ಫುಲ್ ಇಕ್ಕಟ್ಟು. ಮುಂದೆ ಮುಂದೆ ಇನ್ನು 2 ಕಡೆ ಗಾಡಿ ಸೇರ್ಸ್ಬಿಟ್ಟವ್ರೆ. ಬೇರೆ ಆ ಕಡೆ ನಮ್ ಮನೆ ಹತ್ರ ಹಾಕ್ತಿದ್ದೆ ಗಾಡಿ, ಅಲ್ಲಿ ಜಾಗ ಇಲ್ಲ, ಸೊ ಇದಕ್ಕೆ ಹಾಕೊಂಡಿದ್ದೆ ಇಲ್ಲೇ. ಮತ್ತೆ ಏನಪ್ಪಾ ಅಂದ್ರೆ ಇಷ್ಟು ದಿನ ಬ್ಲಾಗ್ ಯಾವ್ದು ಬಂದಿಲ್ಲ, ಅಂದ್ರೆ ಯಾವ್ದು ಬೇರೆ ಬಾಡಿಗೆ ಹೋಗ್ತಿರ್ಲಿಲ್ಲ, ಬರೀ ನಮ್ ಇವೆಂಟ್ಸ್ ಅದು ಇದು ಇತ್ತು. ನಿನ್ನೆ ಒಂದು ಚಾಮರಾಜನಗರಕ್ಕೆ ಹೋಗಿದ್ದೆ, ಮತ್ತೆ ಇನ್ನೊಂದು ಬೇರೆ ನಿಮಿಷ ಗಾಡಿ ತಕ್ಕೋತೀನಿ ಆಚೆ. ನೋಡಿ ಮುಂದೆ ಹಿಂದೆ ಎಷ್ಟು ಗ್ಯಾಪ್ ಇದೆ, ಇಷ್ಟರಲ್ಲೇ ಗಾಡಿ ತೋರಿಸಿದೆ. ಏನ್ 2 ಸಲ ಮುಂದೆ ಹಿಂದೆ ಮಾಡಿದ್ರೆ ಬಂದ್ಬಿಡುತ್ತೆ. ನನ್ ಕ್ಯಾಮ್ರಾದಲ್ಲಿ ಮೈನ್ ಏನಂದ್ರೆ ನೋಡಿ, ಬಂಪರ್ ಇದೆಯಲ್ಲ ಕೆಳಗಡೆ ಬಂಪರ್, ಬಂಪರ್ಗೆ ಕರೆಕ್ಟ್ ಆಗಿ ಎಡ್ಜ್ ಕಾಣುತ್ತೆ ನನಗೆ. ಅದಕ್ಕೆ ನಾನು ಕರೆಕ್ಟ್ ಆಗಿ 1 ಇಂಚ್ ಗ್ಯಾಪ್ ಅಲ್ಲಿ ಬೇಕಾದ್ರೆ ನಿಲ್ಸ್ಬಿಡ್ತೀನಿ. ನನಗೆ ಕರೆಕ್ಟ್ ಆಗಿ ಬಂಪರ್ ಇಲ್ಲಿದೆ. ಮತ್ತೆ ಏನಪ್ಪಾ ಅಂದ್ರೆ ನಾನು ಒಂದು ಗಾಡಿ ಹುಡುಕ್ತಾ ಇದ್ದೆ, 14 ಫೀಟ್ ಗಾಡಿ. 14, 12 ಫೀಟ್, 14 ಫೀಟ್ ಎರಡು ನಡೆಯುತ್ತೆ. 1050 ಅಂತ ಬರುತ್ತಲ್ಲ ಓಲ್ಡ್ ಮಾಡೆಲ್. ನನಗೆ ಒಂದು 10 ಮಾಡೆಲ್ ಮೇಲೆ, 12 ಮಾಡೆಲ್ ಮೇಲೆ ಹುಡುಕ್ತಾ ಇದ್ದೀನಿ. ಮೊನ್ನೆ ಸಿಕ್ಕಿದ್ದು 2 ಗಾಡಿ, ರೇಟ್ ಎಲ್ಲ ಜಾಸ್ತಿ ಹೇಳ್ತಾವ್ರೆ. ಆ ಒಂದು 3.5-4 ಒಳಗಡೆ ಇದ್ದೀನಿ. ಅವರು 6 ಲಕ್ಷ ಹೇಳ್ತಾವ್ರೆ. 6 ಲಕ್ಷ ಆ ಗಾಡಿ ಕೊಡ್ತಾರೆ ಯಾರಾದ್ರು? 6 ಲಕ್ಷ ಕೊಡೋದು, ಇನ್ನೊಂದು 6 ಲಕ್ಷ ಹಾಕೋದ್ರು ಹೊಸ ಗಾಡಿನೇ ಬರುತ್ತೆ. ಸೆಕೆಂಡ್ಸ್ ಅಲ್ಲೇ ಹುಡುಕ್ತಾ ಇರೋದು. ನಿಮ್ಗೆ ಯಾವ್ದಾದ್ರು ಗೊತ್ತಿರೋ ಗಾಡಿ ಇದ್ರೆ ಸ್ವಲ್ಪ ಹೇಳಿ, ನನ್ಗೂ ಒಂಚೂರು ಹೆಲ್ಪ್ ಆಗುತ್ತೆ. ಮೊನ್ನೆ 9 ಡೈಲಿ ಗಿಂಡಲ್ಲಿ ಒಂದ್ 2 ದಿನ ಹುಡುಕಿದೀನಿ. 2 ದಿನ ಹುಡುಕಿದಕ್ಕೆ ಒಂದ್ 4-5 ಗಾಡಿ, ಇನ್ನೊಂದು ಗಾಡಿ ಸಿಕ್ಕಿತ್ತು. ಮಹೇಂದ್ರ DI 3200 ಅಂತ ಬರುತ್ತೆ. ಎಷ್ಟು ಕಮ್ಮಿ ಗೊತ್ತಾ? 2002 ಮಾಡಲ್ಲು, ಇಷ್ಟು 130, 140 ಹೇಳ್ದ. 12 ಅಡಿ ಬಾಡಿ, ಅದು 12 ಅಡಿ ತೊಟ್ಟಿ ಇರೋದು. ನಾನು ನೋಡ್ದೆ, ಹಂಗು ಯೋಚನೆ ಮಾಡಿದೆ ಸ್ವಲ್ಪ. ಸುಮ್ನೆ ಅಷ್ಟೊಂದು ಬಂಡವಾಳ ಹಾಕೋದ್ಕಿಂತ ತಗೊಳೋದು, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನಮ್ಮ ಮೆಕ್ಯಾನಿಕ್ ಒಬ್ರು ಇದಾರೆ, ಅದೇ ಲಾಸ್ಟ್ ಟೈಮ್ ನನ್ ಗಾಡಿ ಮಾಡ್ಸಿದ್ನಲ್ಲ, ನಮ್ಮ ಮನೆ ಕೆಳಗಡೆ ಇದಾರೆ. ಅವ್ರಿಗೆ ಕೇಳ್ದೆ, ಅವರು 2002 ಮಾಡಲ್ಲ, ಅದು ಇನ್ನೊಂದ್ ಸ್ವಲ್ಪ ದಿನ ಆದ್ರೆ ಪಾಸಿಂಗ್ ಆಗಲ್ಲ, ಸುಮ್ನೆ ಗುಜರಿಗೆ ಹಾಕ್ಬೇಕಾಗುತ್ತೆ ಗಾಡಿ, ಬೇಡ ಅಂತಂದ್ರು. ಅದು ಸರಿ ಬಿಡು, ಅವ್ರಿಗೆ ಗೊತ್ತಿಲ್ದಿರೋದು ನಮ್ಗೇನ್ ಗೊತ್ತಂತ ಹೇಳ್ಬಿಟ್ಟು ಅದನ್ನ ರಿಜೆಕ್ಟ್ ಮಾಡ್ದೆ. ಇನ್ನೊಂದು ಗಾಡಿ ಕಳ್ಸಿದ್ರು, ಯಾವ್ದು 1059 ಯಾವ್ದೋ ಕಳ್ಸಿದಾರೆ. 14 ಅಡಿದ ಯಾವ್ದೌದು, ಅದು 5.5 ಹೇಳ್ತಾವ್ರೆ. ಎಲ್ಲ 5 ಲಕ್ಷ ಮೇಲೆನೆ. ಇವಾಗ 4 ವೀಲ್ ಫುಲ್ ಡಿಮ್ಯಾಂಡ್ ಆಗಿದೆ. 4 ವೀಲ್ ಯಾಕೆ ಡಿಮ್ಯಾಂಡ್ ಆಗಿದೆ ಅಂದ್ರೆ, ಇವಾಗ ನೋ ಎಂಟ್ರಿ ಎಲ್ಲ ಇದೆಯಲ್ಲ, ಅದ್ರಿಂದ 4 ವೀಲ್ ಎಲ್ಲ ಫುಲ್ ಡಿಮ್ಯಾಂಡ್. ಎಲ್ಲ 2 ಲಕ್ಷ ಇರೋದೆಲ್ಲ 4 ಲಕ್ಷ ಹೇಳ್ತಾವ್ರೆ. ಡಬಲ್ ಇದ್ ಮಾಡ್ತಾ ಇದಾರೆ. ಇದ್ರಲ್ಲಿ ನನ್ನಿದು ಏನಂದ್ರೆ, ಡೈರೆಕ್ಟ್ ಪಾರ್ಟಿಯಿಂದ ತಗೋಬೇಕು. ನಾನು ಇಷ್ಟ ದಿನ ಹುಡುಕಿದ್ದೆಲ್ಲ ಇವರು ಡೀಲರ್ಸ್ ಇರ್ತಾರಲ್ಲ, ಅವ್ರ ಹತ್ರ ಹುಡುಕಿದ್ದೆ. ಅವ್ರು ಎಲ್ಲಿ 1-2 ಹೇಳ್ತಾರೆ. ಆದ್ರೆ ಗಾಡಿ ಒಂದ್ ರೀಪೇಂಟ್ ಗಿಪೇಂಟ್ ಎಲ್ಲ ಮಾಡಿ ಸಿಕ್ಕಿರ್ತಾರೆ. ಅದೊಂದಿದು ಒಳಗಡೆ ಏನ್ ಹೋಗಿದ್ಯೋ ಗೊತ್ತಿಲ್ಲ. ನಾನು ಓಡ್ಸು ನೋಡಿಲ್ಲ, ಹೇಳ್ಬೇಕಾದ್ರೆ 14 ಫೀಟ್ ನಾನು ಓಡ್ಸೇ ಇಲ್ಲ ಗಾಡಿ ಇದುವರೆಗೂ. TTA ಓಡ್ಸಿದೀನಿ, ಅದ್ ಬಿಟ್ರೆ ಇದು 14 ಫೀಟ್ ಯಾವತ್ತೂ ಮುಟ್ಟು ಇಲ್ಲ ನಾನು. ನೋಡ್ಬೇಕು ಹೆಂಗಿರುತ್ತೆ ಏನು ಅಂತ. ಹುಡುಕ್ತಾ ಇದ್ದೀನಿ, ಇನ್ನು ಸಿಕ್ಕಿಲ್ಲ ಗಾಡಿ. ಬನ್ನಿ, ಯಾವ್ದೋ ಗಾಡಿ ಇದ್ರೆ ಹೇಳಿ. ಇನ್ನ ಬನ್ನಿ, ಸೀದಾ ಇಲ್ಲಿ ಆಫೀಸ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಎಲ್ಲಿಗೆ ಏನಂತ ಲೋಡ್ ಗೊತ್ತಿಲ್ಲ, ಮಳೆ ಬೇರೆ ಸಿಕ್ಕಾಪಟ್ಟೆ ಮಳೆ. ನೋಡಿ, ಒಂದ್ ಜೋರಾಗೂ ಬೀಳ್ತಾನೆ ಇಲ್ಲ, ಅದು ನಿಧಾನಕ್ಕೆ ಇದು ಏನದು ಮುಂಗಾರು ಮಳೆ ಅಂತಾರಲ್ಲ, ಒಳ್ಳೆ ಚಿಕ್ಕಮಂಗ್ಳೂರ್ ಆಗ್ಬಿಟ್ಟಿದ್ ನಮ್ ಬೆಂಗ್ಳೂರ್ ಇವಾಗ. ಒಂದ್ 4-5 ದಿವಸ, ಇನ್ನು 3-4 ದಿನ ಹಿಂಗೆ ಇರುತ್ತಂತೆ. ಬಿಕ್ಲಿ ಬನ್ನಿ, ತಣ್ಣಗಿದ್ರೆ ಒಳ್ಳೇದೇ. ಇಷ್ಟೇ ಐಟಮ್ ಫುಲ್ ಲೋಡ್ ಆಯ್ತು, ಬಿಲ್ಲು ರೆಡಿ ಇದೆ, ಹೋಗ್ತಾ ಇರೋದೆ ಇವಾಗ. ಲೋಡಿಂಗ್ ಎಲ್ಲ ಆಯ್ತು, ಲೋಡ್ ಮಾಡ್ಕೊಂಡು ನಾನು ಲಾಸ್ಟ್ ಟೈಮ್ ಬಂದಿದ್ರಲ್ಲ ಮೋಟು ಬೈಕ್,
ನಾನು ಅವ್ರಿಬ್ರೆ ಹೋಗ್ತಾ ಇರೋದು. ಇಲ್ಲಿಂದ ನೋಡಿ ಇರೋದ್ ಬರೀ 7 ಕಿಲೋಮೀಟರ್ಗೆ 33 ನಿಮಿಷ ತೋರಿಸ್ತಾ ಇದ್ದು. ಫುಲ್ ಜಾಮ್ ಇದು. ಇಲ್ಲಿ ಜಾಮು, ಶಿವಾಜಿನಗರ ಹತ್ರ ಜಾಮು, ಇದು ಬಿಟ್ರೆ ಇನ್ನೆಲ್ಲಿ ಜಾಮ್ ಇಲ್ಲ. ಇದು 33 ನಿಮಿಷ ತೋರಿಸ್ತಾ ಇದ್ದೆ ಪ್ಲಸ್ 6 ಮಿನಿಟ್ಸ್. ಆಮೇಲೆ 1 ಮುಕ್ಕಾಲ್ ಅವರ್ ಅಲ್ಲಿಂದ ಬಿಟ್ಟು ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಯ್ತು ನಾವು. ಈ ಡಬಲ್ ರೋಡ್ ಫ್ಲೇವರ್ ಪೂರ್ತಿ ಜಾಮ್ ಆಗಿದೆ. ಬಾನಸವಾಡಿ ಹತ್ರ ಹೋಗಿ ಬಾನಸವಾಡಿಯಿಂದ ತಿರ್ಗಾ ಅದು ಹೊಸಕೋಟೆ ಹೊಸಕೋಟೆ ರೋಡು, ಚಿಂತಾಮಣಿ ರೋಡು. ಬನ್ನಿ, ಮೂರ್ ಲೊಕೇಶನ್ ಕೊಟ್ಟಾರೆ. ಮೂರಲ್ಲಿ ಯಾವ್ದಾಗುತ್ತೆ ನಾವು ಗೊತ್ತಿಲ್ಲ. ಈಗ್ಲೇ 1 ಗಂಟೆ, ಮಳೆ ಬೇರೆ ನಿಂತೇ ಇಲ್ಲ, ಬೀಳ್ತಾನೆ ಐತೆ ಮಳೆ ಬೆಳಗ್ಗೆಯಿಂದ. ಕೆಳಗಡೆ ಫುಲ್ ಖಾಲಿ, ಅಲ್ಲಿ ಗಾಡಿನೇ ಬಿಡಲ್ವಲ್ಲ. ಫಸ್ಟ್ ಲೊಕೇಶನ್ ಬಂದ್ವಿ. ಇದೇ ಓರಿಯನ್ ಮಾಲ್, ಬಾನಸವಾಡಿ ಓರಿಯನ್ ಮಾಲ್. ಓ, ಆಲ್ಮಟ್ ಸೀದಾ ಹೋಗ್ತಿರೋದೆ. ಹ್ಯಾಂಡ್ ಪೇಂಟ್ ಮಾಡಿರ್ತಾರೆ, ಏನ್ ಸಕತ್ತಾಗಿ ಮಾಡಿದ್ದಾರೆ. ನಮ್ಮ ಐಟಮ್ ಎಲ್ಲ ಅನ್ಲೋಡ್ ಆಯ್ತು. ಇಲ್ಲೆಲ್ಲ ರಿಸೀವ್ ಮಾಡ್ತಾ ಇದಾರೆ. ಏನೋ ಫಂಕ್ಷನ್ ಬೇರೆ, ಮಸ್ತ್ ಮಸ್ತ್ ಹುಡುಗಿ ಬಂದ ಸಾಂಗ್ ಬೇರೆ ಹಾಕೋರೆ. ಏನೋ ಮೇಲ್ಗಡೆ ಓರಿಯನ್ ಮಾಲ್ದೇನೋ ಹಾಕಿದ್ದಾರೆ. ಇದು ಬಿಡಿ, ನಮ್ದು ಇಷ್ಟ. ಇನ್ನು ಇದು ಒಳಗಡೆ, ಇಲ್ಲಿ ಒಳಗಡೆ ತಗೊಂಡೋಗ್ಬೇಕಿತ್ತು. ಎಲ್ಲ ಇಲ್ಲೇ ರಿಸೀವ್ ಮಾಡ್ತಾವ್ರೆ. ಇನ್ನೂ ಒಳ್ಳೇದಾಯ್ತು ನಮ್ಗೆ. ಆಗ್ಲೇ ಕ್ರಿಸ್ಮಸ್ಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟವ್ರೆ. ಎಷ್ಟು ದೊಡ್ಡ ಗೊಂಬೆ ಇದು, ಮಳೆಗೆ ನೆನೆಯಲ್ವಾ ಇದು? ಬಾರಿಶ್ में नहीं पिकता क्या भाई ये? ಯಪ್ಪ, ಎಷ್ಟು ದೊಡ್ಡ 2 ಫ್ಲೋರ್ ಐತದೆ. ಈಗಲೇ ಮಳೆ ಇಷ್ಟು ಇವತ್ತೈತೆ, ಇದ್ರಲ್ಲಿ ನೀರು ಬೇರೆ. ಫಸ್ಟ್ ಲೊಕೇಶನ್ ಆಯಿತು. ಇವಾಗ 2ನೇ ಲೊಕೇಶನು ಹೊಸಕೋಟೆಗೆ ಹೋಗ್ಬೇಕು. ಇಲ್ಲಿಂದ 27 ಕಿಲೋಮೀಟ್ರ್ ಏನೋ ತೋರಿಸ್ತೈತೆ. 27 ಕಿಲೋಮೀಟ್ರು, 27 ಕಿಲೋಮೀಟ್ರ್ ತೋರಿಸ್ತೈತೆ. ಆದಷ್ಟು ಬೇಗ ಹೋಗ್ಬೇಕಲ್ಲಿ, ತಗೊಳ್ಳಲ್ಲ. ಲೇಟಾಗಿ ಹೋದ್ರೆ ಲೇಟ್ ಮಾಡಕ್ಕೆ ಬಿಡ್ತಾರೆ. ಆಮೇಲೆ ಸಂಜೆ ಆಗ್ಬಿಡುತ್ತೆ ಅಲ್ಲೇ. ಇಲ್ಲಿ ಬೇಗ ಹೋಗಿ. ಇಲ್ಲಿಂದ ಸ್ಟ್ರೈಟ್ ಹಿಂಗ್ ಹೋಗ್ಬೇಕಿತ್ತು. ಇಲ್ಲಿ ಬೇಡ, ಇಲ್ಲಿ ಬರೀ ಕಮ್ಮಿ ಐಟಮ್ ಇರೋದು. ಚಿಂತಾಮಣಿ ರೋಡು ಸ್ಟ್ರೈಟ್, ಚಿಂತಾಮಣಿ ರೋಡು ಅಲ್ಲಿ ಕೊಟ್ಬಿಟ್ಟು ಅಲ್ಲಿಂದ ತಿರ್ಗಾ ಇಲ್ಲಿಗೆ ಬರೋಣ. ಆದ್ರೆ ಕೊಡೋಣ, ಇಲ್ಲ ಅಂದ್ರೆ ನಂಗೆ ಹೋಗೋಣ ಅನ್ನೋದು ಸ್ಕೆಚ್ ಹಾಕಿದೀವಿ. ನೋಡೋಣ, ಇಲ್ಲೇ ಅಲ್ಲಿ ಬೇಗ ಮುಗಿದ್ರೆ ಇಲ್ಲಿ ಬಂದು ಕೊಡ್ತೀವಿ. ಇಲ್ಲ ಅಂತಂದ್ರೆ ಸೀದಾ ಎತ್ಕೊಂಡು ರಿಟರ್ನ್ ಹೋಗ್ತಾ ಇರೋದೆ. ಬರೀ ಅದ್ 4 ಕಾರ್ಟನ್ ಇರೋದು. ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಐಟಮು, ದುಡ್ಡು ಜಾಸ್ತಿ. ಅದಕ್ಕೆ ಇಲ್ಲಿಂದ ಇನ್ನೊಂದು ಹೆಚ್ಚು ಕಮ್ಮಿ 12-13 ಕಿಲೋಮೀಟರ್ ಐತೆ. ಇದೇ ಟ್ರಾಫಿಕ್ ಇರಲ್ಲ, 10-15 ನಿಮಿಷ ಕೊಡದ್ ಬಿಡ್ಬೋದು. ಲೊಕೇಶನ್ಗೆ ಬಂದ್ವಿ. ನೋಡಿದ್ರೆ ಸಿಕ್ಕಾಪಟ್ಟೆ ಗಾಡಿ. ನಮ್ ಹಿಂದ್ಗಡೆನೆ 8 ಗಾಡಿಗಳು ನಿಂತ್ಕೊಂಡಿತ್ತು. ಮುಂದೆ ಒಂದು 7-8 ಗಾಡಿ ಐತೆ, ಹಿಂದ್ಗಡೆ ಬೇರೆ ಐತೆ. ಇಲ್ಲ ಸ್ವಲ್ಪ ಕಾಣುತ್ತೆ ನೋಡಿ, ಸುಮಾರು ಗಾಡಿ ಐತೆ. ಇಲ್ಲೇ ಲೇಟ್ ಮಾಡಕ್ ಬಿಡ್ತಾರೆ ಅನ್ಸುತ್ತೆ. ಊಟ ಬೇರೆ ತಂದಿದ್ದೀನಿ, ಊಟ ಮಾಡ್ಕೊತೀನಿ. ಊಟ ಮಾಡ್ಕೊಂಡು ನೋಡೋಣ ಎಷ್ಟೊತ್ತು ಮಾಡ್ತಾರೆ. ಎಷ್ಟೊತ್ತು ಮಾಡೋದು ನಮ್ಗೆ ತೊಂದ್ರೆ ಇಲ್ಲ. ಇಲ್ಲಿ ಬಂದ್ವಿ, ಒಳಗಡೆ ಬಂದ್ಮೇಲೆ ತಗೋತಾರೆ. ಇನ್ನ ಇಲ್ಲಿಂದ ಅಲ್ಲಿ ಮ್ಯಾಕ್ಸ್ ಅಲ್ಲಿ ತಗೋತಾರ ಇಲ್ವೋ ಅದೊಂದು ಡೌಟೆ. ಅಲ್ಲಿ ಇಷ್ಟೊತ್ತಿಗೆ ಬರಬೇಕು, ಅಷ್ಟೊತ್ತಿಗೆ ಬರಬೇಕು ಅನ್ನೋದು ಒಂದಿದೆ. ನನಗೆ ಈಚರ್ ಗಾಡಿಗಳು ನೋಡ್ತೇನೆ, ಯಾವಾಗ ಬರುತ್ತೆ ನನ್ನ ಗಾಡಿ ಅನ್ಸುತ್ತೆ. 4:45 ಇವಾಗ ಕರ್ಕೊಂಡವ್ರೆ. ಈಗೆಲ್ಲ ಅನ್ಲೋಡ್ ಮಾಡಿ, ಇಷ್ಟೇ ಐಟಮೇ ಇಲ್ಲಿ ಇದ್ದಿದ್ದು, ಎಲ್ಲ ಅನ್ಲೋಡ್ ಆಯಿತು. ಇದಿಷ್ಟು ಅಲ್ಲಿಗೆ ತಗೋತಾರ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಎಲ್ಲ ಸೈನ್ ಕಾಪಿ ಮಾಡ್ಸ್ಕೊಂಡ್ ಬಂದ್ರು. ಈಗ ಹೊರಟಿದ್ದೀನಿ ಇಲ್ಲಿಂದ. ಈ ವೇರೋಸ್ ಎಷ್ಟು ದೊಡ್ಡದಿದೆ ಅಂದ್ರೆ ಇಷ್ಟಕ್ಕೆ 1 ಅವರ್ 2 ಅವರ್ ಕಾಯಿಸ್ತಾರೆ. ಆ ಮೂಲೆಯಿಂದ ಈ ಮೂಲೆ. ಯಪ್ಪ, ಎಷ್ಟು ಗಾಡಿ. ಒಂದು ಬಿಡ್ತಾನ ಇಲ್ಲಿ ಗಾಡಿ? ಇದೇ ಎಕ್ಸಿಟ್. ಐಸೇ ಜನನ. ಎಷ್ಟು ಗಾಡಿಗಳಿದೆ, ಅದು ಬೇರೆ ಇದು ಬೇರೆ. ಯಾವ್ದಂತ ಗೊತ್ತಿಲ್ಲ. ನಾವು ಬಂದಿದ್ದು ಆಕ್ಸಿಡೆಂಟ್ ರೈಟ್. ವೈಫರ್ ಬೇರೆ ಹೋಗಿದೆ, ಕುಯ್ಯ ಅಂತೈತದೆ. ಎಷ್ಟು ಗಾಡಿಗಳಿದಾವೆ, ಯಪ್ಪ ದೇವ್ರೆ. ಸಮುದ್ರ ಮೆಜೆಸ್ಟಿಕ್ ಚಿಂತಾಮಣಿ ರೋಡ್.
ಹೊಸಕೋಟೆ ಚಿಂತಾಮಣಿ ರೋಡ್ ಹೊಸಕೋಟೆ ऐसा बोलना ಸಮುದ್ರ ಮೆಜೆಸ್ಟಿಕ್ ಸಮುದ್ರನ ನದಿನ ಮೆಜೆಸ್ಟಿಕ್ ಸರ್ ಮೆಜೆಸ್ಟಿಕ್ लास्टिक रहता भाई मेजेस्टिक नहीं रहता ಮೆಜೆಸ್ಟಿಕ್ बोल दिया भाई ಮೆಜೆಸ್ಟಿಕ್ बोल दिया ಸಮುದ್ರ ಮೆಜೆಸ್ಟಿಕ್ ಹೊಸಕೋಟೆ ರೋಡ್ ಚಿಂತಾಮಣಿ ಎಷ್ಟು ಗಾಡಿಗಳಿದಾವೆ ಬರ ಗಾಡಿ ಎಲ್ಲ ಇಲ್ಲ ಇದಾವಪ್ಪ ಟಿಪ್ಪರಲ್ಲಿ ತುಂಬ್ತಾರ ಕಸಾಗಿಸ ವೇಸ್ಟೇಜ್ तरकारी फ्रूट्स ಎಲ್ಲ पूरा टिप्पर में भर रहा देखो उधर टिप्पर में भर रहा कचरा ये देखो सब हाँ ये लोग का क्या पेमेंट होगा भाई पैसा भाई 18-15 हजार रुपये पड़ता बस इतने में हाँ उतना ही रहता लोग गवा कराता होगा इतना आज नहीं उतना रहता है ವೆದರ್ ಅಂತೂ ಮಳೆ ಬಿದ್ರೆ ಸರಿಯಾಗಿ ಹೊಡಿಯುತ್ತೆ ಮಳೆ ಗಂಟ್ಲು ಬೇರೆ ಕೆಟ್ಟಾಗಿದೆ ಒಂದು 4-5 ದಿವಸ ಆಗೈತು ಗಂಟ್ಲು ಕೆಟ್ಟೋಗಿ ಒಂಥರ ಇದೇ ತರ ಆಗ್ಬಿಟ್ಟೈತೆ ಕೆಮ್ಮು ಶೀತ ಎಲ್ಲ ಆಗ್ಬಿಟ್ಟೈತೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಈಗೀಗ ನೋಡಕ್ಕೆ ಒಂಥರ ತಗೋಬೇಕಂತ ಆಸೆ ಬಂದಿತ್ತಲ್ಲ ನೋಡಕ್ ಒಂಥರ ಅನ್ಸ್ತತಿ ಇವಾಗ ಕಾಣಿಸುತ್ತೆ ಇಲ್ಲಿಂದ ಆ ಮೂಲೆ ಸುತ್ತಾಳ್ತೇನೆ ಏನಿಲ್ಲ ಒಂದ್ ಅರ್ಧ ಮೀಲ್ ಇದ್ದಿರ್ಬೇಕು इधर गया तो क्या उधर गया तो क्या थोड़ा रास्ते उठा के अंदर चले जाएंगे ना रस्सी तोड़ के जाएंगे ना कट रहे आपके पास काट दो रस्सी देखो इधर जॉइंट है ಬನ್ನಿ ಅಲ್ಲಿ ಮ್ಯಾಕ್ಸ್ ಅಲ್ಲಿ ತಗತ್ತಾನೆ ಇಲ್ವೋ ಗೊತ್ತಿಲ್ಲ ಹೋಗಿ ಕೇಳ್ತಿ ರಿಕ್ವೆಸ್ಟ್ ಮಾಡ್ಕೊತಿ ಲೇಟ್ ಆಗೋಯ್ತು ಅಂತ ಇಲ್ಲಿ ರೋಡ್ ಇಲ್ಲಿ हाँ ये चम्मच है ना इसको हटा के उधर करता हूँ ಅಲ್ಲೇ ಅಂದ ಆ ಕಡೆ ಬಾ ಅಂತ ನಾನು ಈ ಕಡೆ ಇರುತ್ತೆ ಅನ್ಕೊಂಡೆ नहीं अबे वो इसको भी बांध दिया है ಇವನ್ಗೆ ಒಂಚೂರು ಇದು ಬರಲ್ಲ ಏನೋ ಕನ್ನಡ ಬರಲ್ಲ ಸ್ವಲ್ಪ ಕಲಿಸ್ತಾ ಇದೀನಿ ಅಲ್ಲಿ ತನಕ ನಮ್ಮ ಅವ್ರ ಭಾಷೆಯಲ್ಲೇ ಮಾತಾಡ್ಬೇಕು ತೆಗೆದ್ಬಿಟ್ಟ ಏನೊಂದು 10 ಬಸ್ಸಲ್ಲಿ ಬಂದ ಅಂದ್ರೆ ಕನ್ನಡ ಕಲಿಸ್ತೀನಿ ಅವನ್ಗು ಒಬ್ಬನ್ನ ಕಲ್ಸಿ ಒಬ್ಬನ ಅಲ್ಲಿ ಬಿಟ್ಟಿದೀನಿ ಬದ್ರುಲ್ಲನ್ನ ಇವನ್ಗೂ ಕಲಿಸ್ತೀನಿ ಸ್ವಲ್ಪ ದಿನದಲ್ಲೇ ಇದರದ್ದು ಇದೇ ತರ ಇತ್ತು ಅಂದ್ರೆ ಸಖತ್ತಾಗಿರುತ್ತೆ ವರ್ಷ ಪೂರ್ತಿ ಹಿಂಗೆ ಇರ್ಬೇಕು ಚಳಿಗೆ ಸಾಯ್ಬೇಕಾಯ್ತದೆ ಬೇಡಪ್ಪ ಇನ್ನೊಂದು ಲೊಕೇಶನ್ಗೆ ಬಂದಿದೀವಿ ಇವನ್ ನಮ್ಮವ್ರು ಹೋಗಿ ಕೇಳ್ಕೊ ಬರಕ್ ಹೋಗಿದ್ದಾನೆ ತಗತ್ತಾನ ಇಲ್ವೋ ಗೊತ್ತಿಲ್ಲ ಸೈಡ್ಗೆ ಹಾಕೊಂಡು ಬರೀ 4 ಬಾಕ್ಸ್ ಅಲ್ಲ ರಿಕ್ವೆಸ್ಟ್ ಮಾಡ್ತೀನಿ ತಗತ್ತಾನ ಇಲ್ವೋ ಅಂತ ಕೇಳ್ಕೊ ಬರ್ತೀನಿ ಅಂತ ಹೋದ ತಗೊಳ್ಳೋದಂತೂ ಡೌಟು ಏನೋ ಒಂಚೂರು ರಿಕ್ವೆಸ್ಟ್ ಮಾಡ್ತೀನಿ ಅಂತಿದ್ದಾನೆ ಮಾಡಿದ್ರೆ ಕೊಡೋದು ಇಲ್ಲ ಅಂದ್ರೆ ಓದ್ತಾ ಇರೋದು ಈಗ ಗಂಟೆ ಬಂದ್ಬಿಟ್ಟು 5 ಗಂಟೆ 5 ಕಾಲಾಗಿದೆ ಮತ್ತೆ ನಾನು ಕೈಯಾಗಲ್ಲ ಇಟ್ಕೊಬಿಟ್ಟ ಅವನು ಪಾಪ ಎಲ್ಲ ಮಾಡ್ತೀವಿ ಅಂತ ಹೇಳವ್ರೆ ಅದರಲ್ಲಿ ಬೇರೆ ಒಂದು ಡೇಟು ಕಮ್ಮಿ ಇದೆ ಮಿನಿಮಮ್ ಇವ್ರಿಗೆ 4 ತಿಂಗಳು ಮೇಲಿರ್ಬೇಕು 4 ತಿಂಗಳು ಮೇಲಿದ್ರೆ ತಗೋತಾರೆ ಇಲ್ಲ ಅಂದರೆ ರಿಟರ್ನ್ ಕಳಿಸ್ತಾ ಇರ್ತಾರೆ ಒಂದೇ ಒಂದು ಬಾಕ್ಸ್ ಇದೆ ಅಂತ ಆ ಥರ ಅದು ತಗೋಬತ್ತೀನಿ ಅಂತ ಅಂದ ಏನು ಮಾಡ್ತಾನೋ ಗೊತ್ತಿಲ್ಲ ಗುರು ಬಂದಿರೋದೇ ಇಷ್ಟೊತ್ತು ಅದ್ರಲ್ಲಿ ತಗೊಳ್ಳೋದು ಹೆಚ್ಚು ಅಂದರೆ ಅದರಲ್ಲ ಒಂದು ಬಾಕ್ಸ್ ಈ ಥರ ಕಿತಾಪತಿ ಕೆಲಸ ಒಂದೊಂದಲ್ಲ ಗುರು ಹಿಂಸೆ 6 ನೋಡಿ 2 ಬಾಕ್ಸ್ ರಿಟರ್ನ್ ಹಾಕ್ಬಿಟ್ಟವ್ರೆ 2-3 ಬಾಕ್ಸ್ ಹಳೆ ಐಟಮ್ ಇತ್ತು ಈಗ ಹೊರಟಿದೀವಿ ಇಲ್ಲಿಂದ ಫುಲ್ ಜಾಮ್ ಬೇರೆ ತೋರಿಸ್ತಾ ಇದೆ ಹೋಗಷ್ಟಲ್ಲಿ ಒಂದು 7:30-8 ಗಂಟೆ ಆಗ್ಬೋದು ಬನ್ನಿ ಎಷ್ಟೊತ್ತಾಗುತ್ತೆ ನೋಡೋಣ ಈಗ ಮುಗಿಸ್ಕೊಂಡು ಈಗ ಬಂದೆ ಟ್ರಾಫಿಕ್ಕು ಅಂದರೆ ಯಪ್ಪ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಅಲ್ಲಿಂದ ಬರೋಕ್ಕೆ 8:30 ಇವಾಗ ಕರೆಕ್ಟಾಗಿ 8:30 ಅಂದರೆ 6:15 ಬಿಟ್ಟಿದ್ದು 2.25 ಗಂಟೆ ಆಗೈತೆ ಅಲ್ಲಿಂದ ಬರೋಕ್ಕೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಯಪ್ಪ ದೇವರೇ ಟ್ರಾಫಿಕಲ್ಲ ಕ್ಲಚ್ ಹಿಡ್ದಿದ್ದು ಕಾಲು ನೋವೇ ಬಂದ್ಬಿಡ್ತು ಇಲ್ಲಿಂದ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಗಾಡಿದು ಹೇಳಿದ್ನಲ್ಲ ಚೂರು ನನಗೂ ಗಾಡಿ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂದರೆ 6 ವೀಲ್ ತಗೋಬೇಕಾ 4 ವೀಲ್ ತಗೋಬೇಕಾ
ಐಡಿಯಾನೇ ಇಲ್ಲ, ತಲೆನೇ ಓಡ್ತಾ ಇಲ್ಲ ನನಗೆ. ಯಾವ ನೋ ಎಂಟ್ರಿ ಇದೆಯಲ್ಲ ಅದರಿಂದ ಸ್ವಲ್ಪ ಇದು ಮಾಡ್ತಾ ಇದೀನಿ. ನೋ ಎಂಟ್ರಿ ಇದೆ, ಬಟ್ ಆದರೆ 6 ವೀಲ್ ಎಲ್ಲ ಸುಮಾರು ಓಡಾಡ್ತಿರ್ತವೆ. 6 ವೀಲ್ ಎಲ್ಲ ಸುಮಾರು ಓಡಾಡ್ತಿರ್ತಾವಲ್ಲ, ಅದರಿಂದ ಅದೇ ತಗೊಳ್ಳೋಣ. ಟನ್ನೇಜು ಸ್ವಲ್ಪ ಹಾಕ್ಬೋದಲ್ಲ. 4 ವೀಲ್ ತಗೊಂಡ್ರೆ ಏನಂದರೆ ನಾನು ಹೆಚ್ಚು ಕಮ್ಮಿ ಒಂದು 5.5-6 ಟನ್ ತನಕ ಹಾಕ್ತೀನಿ. ಇದಕ್ಕೆ 4 ವೀಲ್ ಬೇಡ ಅನ್ಕೊಳ್ಳೋದು ನನ್ನಿದು. ಇದು ತಗೋಬೇಕು, ಅದು ತಗೋಬೇಕು, ತಲೆನೇ ಓಡ್ತಾ ಇಲ್ಲ ನನಗೆ. ಯಾವುದೋ ಒಂದು ನನ್ನ ವಿಡಿಯೋ ಯಾರು 6 ವೀಲು 4 ವೀಲರ್ ನೋಡ್ತಿದ್ರೆ, ಆಮೇಲೆ ಯಾರು ನೋಡ್ತಿದ್ರೆ ಯಾವ್ದು ತಗೊಂಡ್ರೆ ಬೆಸ್ಟ್ ಅನ್ನೋದು ಒಂದು ಸ್ವಲ್ಪ ಐಡಿಯಾ ಕೊಡಿ. ಮತ್ತು ನಾನು ಒಂದು 2-3 ಜನನ ಕೇಳಿದೆ, 6 ವೀಲರ್ನ ಕೇಳಿದೆ, 4 ವೀಲರ್ನ ಕೇಳಿದೆ. ಜಾಸ್ತಿ ಒಂದು 3 ಟನ್ ಹಾಕಿದ್ರೆ ಜಾಸ್ತಿ ಹಿಂದೆ ಕುಲ್ಕೋತಂತೆ, ಜಾಸ್ತಿ ಶೇಕ್ ಆಗುತ್ತೆ, 4 ವೀಲ್ ಬೇಡ 6 ವೀಲ್ ತಗೊಳ್ಳಿ ಅಂತಾರೆ. 6 ವೀಲ್ ನೋಡಿದ್ರೆ ಸಿಟಿಯಲ್ಲಿ ಎಂಟ್ರಿನೇ ಇಲ್ಲ. ಆದರೆ ಎಲ್ಲ ಗಾಡಿ ಓಡಾಡ್ತಿರ್ತಾವಪ್ಪ, ಅದೇನು ಅಷ್ಟೊಂದು ಇದಿಲ್ಲ ಅನಿಸುತ್ತೆ. ನನಗೆಲ್ಲಾದರೂ ಹೊರಗಡೆ ಇತ್ತು ಟೈಮಿಂಗ್ಸ್ ಏನೋ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅನ್ನೋದು ನನ್ನೊಂದು ಭಯ. ನೋಡೋಣ, ಒಂದು ತಿಂಗಳು ಒಳಗಡೆ ನೋಡ್ತಾ ಇದ್ದೀನಿ. ಯಾವ ಗಾಡಿ ಸಿಗುತ್ತೋ, ಯಾವ ಗಾಡಿ ಇದ್ರ ಮೇಲೆ ಇದಾಗುತ್ತೋ ಗೊತ್ತಿಲ್ಲ. ನೋಡಿ, ಯಾವುದೋ ಇದ್ದರೆ ಕಾಮೆಂಟ್ ಮಾಡಿ ಹೇಳಿ, ನನಗೂ ಒಂಚೂರು ಡೌಟು ಕ್ಲಿಯರ್ ಆಗಲಿ. ಮತ್ತು ಬಾಯ್ ಬಾಯ್.